ಟಿಪ್ಸ್ಗೆ ಸ್ವಾಗತ. ನಾನು ಗೌರಿಶ್ರೀ ಹೊಸಪೇಟೆ. ಮನೆಯಲ್ಲಿ ಗೋರಂಟಿ ಎಲೆಗಳನ್ನು ರುಬ್ಬಿ ಹಚ್ಚುವುದು ಕೂದಲಿಗೆ ಸಾಕಷ್ಟು ಪ್ರಯೋಜನಗಳು ಸಿಗುತ್ತದೆ. ಈ ಮೆಹಂದಿ ಪೇಸ್ಟ್ನಲ್ಲಿ ಕೆಲವು ವಸ್ತುಗಳನ್ನು ಬೆರೆಸಿದರೆ ಅದು ನಿಮ್ಮ ಕೂದಲನ್ನು ಬಲಪಡಿಸುತ್ತದೆ. ಹಾಗಾದರೆ ಮೆಹಂದಿಯೊಂದಿಗೆ ಏನನ್ನು ಬೆರೆಸಿ ಕೂದಲಿಗೆ ಹಚ್ಚಬೇಕು ಎಂಬುದನ್ನು ತಿಳಿಯೋಣ ಬನ್ನಿ. ಅಲೋವೆರಾ ಜೆಲ್ ಚರ್ಮಕ್ಕೆ ಹೇಗೆ ಒಳ್ಳೆಯದೋ ಅದೇ ರೀತಿ ಮೆಹಂದಿ ಕೂಡ ಕೂದಲಿಗೆ ಬಹಳ ಒಳ್ಳೆಯದು. ಗೋರಂಟಿ ಹಚ್ಚುವುದರಿಂದ ಕೂದಲಿಗೆ ಸಾಕಷ್ಟು ಪೋಷಣೆಯೊಂದಿಗೆ ನೈಸರ್ಗಿಕ ಕಪ್ಪು ಬಣ್ಣವನ್ನು ನೀಡುತ್ತದೆ. ಇನ್ನು ಮನೆಯಲ್ಲಿ ಗೋರಂಟಿ ಎಲೆಗಳನ್ನು ರುಬ್ಬಿ ಹಚ್ಚುವುದು ಕೂದಲಿಗೆ ಸಾಕಷ್ಟು ಪ್ರಯೋಜನಗಳು ಸಿಗುತ್ತದೆ. ಆದರೆ ಈ ಮೆಹಂದಿ ಪೇಸ್ಟ್ನಲ್ಲಿ ಕೆಲವು ವಸ್ತುಗಳನ್ನು ಬೆರೆಸಿದರೆ ಅದು ನಿಮ್ಮ ಕೂದಲನ್ನು ಬಲಪಡಿಸುತ್ತದೆ. ಹಾಗಾದರೆ ಮೆಹಂದಿಯೊಂದಿಗೆ ಏನನ್ನು ಬೆರೆಸಿ ಕೂದಲಿಗೆ ಹಚ್ಚಬೇಕು ಎಂಬುದನ್ನು ನೋಡೋದಾದರೆ ಮೊದಲಿಗೆ ಬಾಳೆಹಣ್ಣು. ಈ ಬಾಳೆಹಣ್ಣು ಹಲವಾರು ಗುಣಗಳನ್ನು ಹೊಂದಿದ್ದು ಇದು ವಿಟಮಿನ್ಗಳಲ್ಲಿ ಬಹಳ ಸಮೃದ್ಧವಾಗಿದೆ. ಸ್ವಲ್ಪ ಬೆಚ್ಚಗಿನ ನೀರು ಮತ್ತು ಬಾಳೆಹಣ್ಣಿನ ಪೇಸ್ಟ್ ಅನ್ನು ಮಿಶ್ರಣ ಮಾಡುವ ಮೂಲಕ ನಿಮ್ಮ ಕೂದಲಿಗೆ ಗೋರಂಟಿ ಪೇಸ್ಟ್ ಅನ್ನು ಹಚ್ಚಬಹುದು. ಇದನ್ನು ಹಚ್ಚುವುದರಿಂದ ಕೂದಲು ಶೈನ್ ಆಗುತ್ತದೆ. ಉಳಿದಂತೆ ಮೆಂತೆ. ತೂಕ ನಷ್ಟಕ್ಕೆ ಮೆಂತೆ ಎಷ್ಟು ಒಳ್ಳೆಯದೋ ಅದೇ ರೀತಿ ಕೂದಲಿಗೂ ಕೂಡ ಒಳ್ಳೆಯದು. ಇದನ್ನು ಗೋರಂಟಿಯೊಂದಿಗೆ ಬಳಸಲು ಗೋರಂಟಿ ಪೇಸ್ಟನ್ನು ಬಟ್ಲಲ್ಲಿ 3 ಅಥವಾ 4 ಟೀ ಚಮಚ ಆಮ್ಲ ಪುಡಿ ಮತ್ತು ಮೆಂತೆ ಪುಡಿಯನ್ನು ಬೆರೆಸಿ ನಿಮ್ಮ ಕೂದಲಿಗೆ ಹಚ್ಚಿ. ಇನ್ನು ನಿಂಬೆ. ಈ ನಿಂಬೆಯಲ್ಲಿ ಬ್ಯಾಕ್ಟೀರಿಯಾ ವಿರೋಧಿ ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿದೆ. ಇದು ಕೂದಲಿಗೆ ತುಂಬ ಪ್ರಯೋಜನಕಾರಿಯಾಗಿದ್ದು ಕೊಳಕು ಮತ್ತು ಡ್ಯಾಂಡ್ರಫ್ದ ಪರಿಹಾರವನ್ನು ನೀಡುತ್ತದೆ. ಇದನ್ನು ಗೋರಂಟಿಯೊಂದಿಗೆ ಬಳಸಲು ಪೇಸ್ಟ್ಗೆ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿ. ಹಾಗೆ ಮೊಸರು. ಜನರು ವಾಲ್ಯೂಮ್ ಸೇರಿಸಲು ಸಾಮಾನ್ಯವಾಗಿ ತಮ್ಮ ಕೂದಲಿಗೆ ಕಂಡೀಷನರನ್ನು ಹಚ್ಚುತ್ತಾರೆ. ಆದರೆ ಮೊಸರು ಒಂದು ರೀತಿಯ ನೈಸರ್ಗಿಕ ಕಂಡೀಷನರ್ ಆಗಿದ್ದು ಇದನ್ನು ಹಚ್ಚುವುದರಿಂದ ಕೂದಲಿಗೆ ಹಾನಿಯಾಗುತ್ತದೆ. ಹಾಗಾಗಿ ನೀವು ಮೊಸರಿನೊಂದಿಗೆ ಗೋರಂಟಿ ಪೇಸ್ಟ್ ಬೆರೆಸಿ ಹಚ್ಚಬಹುದು. ಕೊನೆಯದಾಗಿ ಈರುಳ್ಳಿ ರಸ. ಈ ಈರುಳ್ಳಿ ರಸವು ನಿಮ್ಮ ಕೂದಲಿಗೆ ತುಂಬ ಪ್ರಯೋಜನಕಾರಿಯಾಗಿದೆ. ಇದನ್ನು ಹಚ್ಚುವುದರಿಂದ ತಲೆಹೊಟ್ಟು ಮತ್ತು ಕೂದಲು ಉದುರುವಿಕೆಯನ್ನು ತಡೆಯುವ ಮೂಲಕ ನೆತ್ತಿಯನ್ನು ಆರೋಗ್ಯವಾಗಿಡುತ್ತದೆ. ಗೋರಂಟಿಯನ್ನು ಈರುಳ್ಳಿ ರಸದೊಂದಿಗೆ ಬೆರೆಸಿ ಅನ್ವಯಿಸಬಹುದು. ವೀಕ್ಷಕರೇ, 15 ದಿನಗಳಲ್ಲಿಯೇ ಸಾಫ್ಟ್ ಶೈನಿ ಕೂದಲು ನಿಮ್ಮದಾಗಬೇಕಾದ್ರೆ ಇಷ್ಟೆಲ್ಲ ಮಾಡಬೇಕು ಅನ್ನೋದು ಹಲವರ ಅಭಿಪ್ರಾಯ. ನೀವು ಒಮ್ಮೆ ಟ್ರೈ ಮಾಡಿ, ಆದರೆ ಎಚ್ಚರಿಕೆ ಇರಲಿ.